ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈಗಾಗಲೇ ಫಸ್ಟ್ ಫಾರ್ಮ್ ಅಂಡ್ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ಸ್ ಬಗ್ಗೆ ನೋಡಿದ್ದೇವೆ. ತುಂಬಾನೇ ಈಸಿ ಆಗಿರುವಂತಹ ಟಾಪಿಕ್. ಆದ್ರೆ ಬಹಳಷ್ಟು ಎಕ್ಸಾಂಪಲ್ಸ್ ಗಳನ್ನು ನೋಡಿರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ತರ ಅನ್ನಿಸ್ತಿರಬಹುದು. ಆದ್ರೆ ಇದರಲ್ಲಿ ತುಂಬಾ ಕಷ್ಟಪಟ್ಟು ನೆನ್ಪಿಟ್ಕೊಳೋ ತರ ಏನೂ ಇಲ್ಲ. ಜಸ್ಟ್ ಲಾಜಿಕ್ ತುಂಬಾನೇ ಸಿಂಪಲ್ ಆಗಿದೆ. ಭೂತಕಾಲದಲ್ಲಿ ಆಗಿ ಹೋಗಿರುವಂತದ್ದು ಅಥವಾ ಆಲ್ರೆಡಿ ಮುಗ್ದಿ ಹೋಗಿರುವಂತಹ ವಿಷಯದ ಬಗ್ಗೆ ಮಾತಾಡೋವಾಗ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವ ವಿಚಾರಗಳ ಬಗ್ಗೆ ಅಥವಾ ಡೈಲಿ ಲೈಫ್ ಅಲ್ಲಿ ನಡೆಯುವ ವಿಷಯಗಳ ಬಗ್ಗೆ ಅಥವಾ ಫಾರ್ ಎಕ್ಸಾಂಪಲ್ ಬ್ರಷ್ ಮಾಡು, ತಿಂಡಿ ತಿನ್ನು, ಆಫೀಸ್ಗೆ ಹೋಗು, ಇಂತಹ ವಿಚಾರಗಳ ಬಗ್ಗೆ ಮಾತನಾಡುವಾಗ ಪ್ರೆಸೆಂಟ್ ಇರುವ ವಿಚಾರಗಳಿಗೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ಭೂತಕಾಲಕ್ಕೆ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ಸ್ ಅಂಡ್ ವರ್ತಮಾನ ಕಾಲಕ್ಕೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ಸ್ ಈ ತರ ಯೂಸ್ ಮಾಡ್ತೀವಿ. ಸೊ ಇದು ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಇದು ತುಂಬಾ ಜನರಿಗೆ ಕನ್ಫ್ಯೂಸಿಂಗ್ ಅನ್ನೋ ತರ ಅನ್ಸುತ್ತೆ. ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ, ನಾನು ನಿನ್ನೆ ಅವನ ಮನೆಗೆ ಹೋಗಿದ್ದೆ ಅಂತ ಹೇಳೋವಾಗ ಇಂಗ್ಲಿಷ್ ನಲ್ಲಿ ಐ ಎಸ್ಟರ್ಡೇ ವೆಂಟ್ ಟು ಹಿಸ್ ಹೌಸ್ ಅಂತ ಹೇಳ್ತಾರೆ. ಯು ಹ್ಯಾವ್ ಟು ರಿಮೆಂಬರ್ ದಟ್ certain words like yesterday, tomorrow, next month, next week, last month, last week ಅಂತ ಸ್ಪೆಸಿಫಿಕ್ ಆಗಿ ಒಂದು ಟೈಮ್ ಬಗ್ಗೆ ಮಾತನಾಡುವಾಗ ಟುಮಾರೋ, ಎಸ್ಟರ್ಡೇ ಅಂತ ಎಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ಅವು ಫಸ್ಟ್ ಅಥವಾ ಲಾಸ್ಟ್ ಅಲ್ಲಿ ಬರಬೇಕು. ಸೊ ಯು ಕ್ಯಾನ್ ಸೇ ಎಸ್ಟರ್ಡೇ ಐ ವೆಂಟ್ ಟು ಇಸ್ ಹೌಸ್ ಅಥವಾ ಐ ವೆಂಟ್ ಟು ಇಸ್ ಹೌಸ್ ಎಸ್ಟರ್ಡೇ ಅಂತ ಹೇಳ್ಬೇಕು. ಫಸ್ಟ್ ಆರ್ ಲಾಸ್ಟ್ ಅಲ್ಲಿ ಎಸ್ಟರ್ಡೇ, ಟುಮಾರೋ ಅಂತ ಬರಬೇಕು. ಸೊ ಮಿಡಲ್ ಅಲ್ಲಿ ನೀವು ಎಸ್ಟರ್ಡೇ, ಟುಮಾರೋ ಅಂತ ಯೂಸ್ ಮಾಡಬಾರ್ದು. ಐ ಎಸ್ಟರ್ಡೇ ವೆಂಟ್ ಟು ಇಸ್ ಹೌಸ್ ಅನ್ನೋದು ತಪ್ಪು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುವಾಗ ವರ್ಡ್ ಟು ವರ್ಡ್ ನಾವು ಟ್ರಾನ್ಸ್ಲೇಟ್ ಮಾಡಬಾರ್ದು. ಓಕೆ, ಲೈಕ್ ಪೂರ್ತಿಯಾಗಿ ಒಂದು ಸೆಂಟೆನ್ಸ್ ನ ಅರ್ಥ ಮಾಡ್ಕೊಂಡು ಅದರ ಮೀನಿಂಗ್ ಅನ್ನ ನೀವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ಸರಿಯಾಗಿರುತ್ತೆ. ಆದ್ರೆ ನೀವು ವರ್ಡ್ ಟು ವರ್ಡ್ ಮಾಡೋದ್ರಿಂದ ಆ ಸೆಂಟೆನ್ಸ್ ಫಾರ್ಮೇಶನ್ ಇಂಗ್ಲಿಷ್ ಅಲ್ಲಿ ಸರಿಯಾದ ಅರ್ಥವನ್ನ ಕೊಡೋಲ್ಲ. ಸೊ ನೀವು ಮೊದಲು ಕನ್ನಡದಲ್ಲಿ ಇರುವ ಅಂತಹ ವಾಕ್ಯವನ್ನ, ಆ ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಅದರಲ್ಲಿರುವ ಮೀನಿಂಗ್ ಅನ್ನ ನೀವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಸೊ ಈ ಟ್ರಾನ್ಸ್ಲೇಷನ್ ಆಕ್ಟಿವಿಟಿಯನ್ನ, ನಾವು ಕೊಡುವಂತಹ ಎಲ್ಲಾ ಆಕ್ಟಿವಿಟಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಟ್ರಾನ್ಸ್ಲೇಟ್ ಮಾಡಿ. ಇದು ನಿಮಗೆ ಇಂಪ್ರೂವ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನಾವು ಈಗಾಗಲೇ ಕಲಿತಂತಹ 4 ಪದಗಳು ತುಂಬಾನೇ ಸಿಂಪಲ್ ಆಗಿದೆ. ಅವು ಯಾವುದು ಅಂದ್ರೆ ಗೋ, ವೆಂಟ್, ಸಿ, ಸಾ, ಮೀಟ್, ಮೆಟ್, ಬೈ, ಬಾಟ್. ಗೋ ಅಂದ್ರೆ ಹೋಗು, ವೆಂಟ್ ಅಂದ್ರೆ ಹೋದರು, ಹೋದನು, ಹೋದಳು ಅಂತ. ಸಿ ಅಂದ್ರೆ ನೋಡು, ಸಾ ಅಂದ್ರೆ ನೋಡಿದೆ, ನೋಡಿದ, ನೋಡಿದರು, ನೋಡಿದಳು ಅಂತ ಅರ್ಥ. ಸಾ ಅಂದ್ರೆ ನೋಡಿದೆ, ನೋಡಿದ, ನೋಡಿದರು, ನೋಡಿದಳು ಅಂತ ಅರ್ಥ. ಮೀಟ್ ಅಂದ್ರೆ ಭೇಟಿ ಆಗು, ಮೆಟ್ ಅಂದ್ರೆ ಭೇಟಿ ನೀಡಿದೆ, ಭೇಟಿ ನೀಡಿದರು, ಭೇಟಿ ನೀಡಿದಳು, ಭೇಟಿ ನೀಡಿದನು ಅಂತ ಅರ್ಥ. ಬೈ ಅಂದ್ರೆ ಖರೀದಿಸು, ಬಾಟ್ ಅಂದ್ರೆ ಖರೀದಿಸಿದೆ, ಖರೀದಿಸಿದನು, ಖರೀದಿಸಿದಳು ಅಂತ ಅರ್ಥ. ಈ ರೀತಿ ಫಸ್ಟ್ ಫಾರ್ಮ್ಸ್ ಅಂಡ್ ಸೆಕೆಂಡ್ ಫಾರ್ಮ್ಸ್ ನಾವು ಆಲ್ರೆಡಿ ನೋಡಿದ್ದೇವೆ. ಬಟ್ ಅವುಗಳ ಬಗ್ಗೆ ಎಕ್ಸಾಂಪಲ್ಸ್ ಅನ್ನ ಇವಾಗ ನೋಡೋಣ. ಫಸ್ಟ್ ವರ್ಬ್ ಇಸ್ ಕಮ್. ಕಮ್ ಅಂದ್ರೆ ಬಾ, ಬರುವುದು ಅಂತ. ಕಮ್ ಅಂದ್ರೆ ಬಾ ಮತ್ತೆ ಬರುವುದು ಅಂತ. ಕೇಮ್ ಅಂದ್ರೆ ಬಂದ, ಬಂದನು, ಬಂದಳು ಅಂತ ಅರ್ಥ. ಗಿವ್ ಅಂದ್ರೆ
ಕೊಡು, ಕೊಡುವುದು. ಅದೇ ರೀತಿ ಗೇವ್ ಅಂದ್ರೆ ಕೊಟ್ಟೆ, ಕೊಟ್ಟನು, ಕೊಟ್ಟರು, ಕೊಟ್ಟಳು ಅಂತ. ಗೆಟ್ ಅಂದ್ರೆ ಪಡೆಯುವುದು, ಸಿಗುವುದು ಅಂತ. ಗಾಟ್ ಅಂದ್ರೆ ಸಿಕ್ಕಿತು ಅಂತ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಲೈಕ್ ಕಮ್, ಕೇಮ್, ಗಿವ್, ಗೇವ್, ಗೆಟ್, ಗೋಟ್. ಈ ಶಬ್ದಗಳನ್ನ ಬಳಸಿ ನಾವು ಏನೆಲ್ಲ ಸೆಂಟೆನ್ಸಸ್ ನ ಫ್ರೇಮ್ ಮಾಡಬಹುದು ಅಂತ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವರ್ಡ್ ಯಾವುದು ಅಂದ್ರೆ ವೆಂಟ್. ವೆಂಟ್ ಅಂದ್ರೆ ಹೋದ. ಕೇಮ್ ಅಂದ್ರೆ ಬಂದ ಅಂತ ಅರ್ಥ. ಈ ವೆಂಟ್ ಟು ಆಫೀಸ್ ಅಟ್ 9 o'clock. ಈ ವೆಂಟ್ ಟು ಆಫೀಸ್ ಅಟ್ 9 o'clock. ಅವನು 9 ಗಂಟೆಗೆ ಆಫೀಸ್ಗೆ ಹೋದ. ಅವನು 9 ಗಂಟೆಗೆ ಆಫೀಸ್ಗೆ ಹೋದ. ಈ ವೆಂಟ್ ಟು ಆಫೀಸ್ ಅಟ್ 9 o'clock. ಈ ವೆಂಟ್ ಟು ಆಫೀಸ್ ಅಟ್ 9 o'clock. ಅವನು 9 ಗಂಟೆಗೆ ಆಫೀಸ್ಗೆ ಹೋದ. ರಾಜು ವೆಂಟ್ ಟು ಸ್ಕೂಲ್ ಅಟ್ 10. ರಾಜು ವೆಂಟ್ ಟು ಸ್ಕೂಲ್ ಅಟ್ 10. ರಾಜು 10 ಗಂಟೆಗೆ ಶಾಲೆಗೆ ಹೋದ. ರಾಜು 10 ಗಂಟೆಗೆ ಶಾಲೆಗೆ ಹೋದ. ರಾಜು ವೆಂಟ್ ಟು ಸ್ಕೂಲ್ ಅಟ್ 10. He came at 9 p.m. He came at 9 p.m. ಅವನು 9 ಗಂಟೆಗೆ ಬಂದ. ಅವನು 9 ಗಂಟೆಗೆ ಬಂದ. He came at 9 p.m. ಅವನು 9 ಗಂಟೆಗೆ ಬಂದ. ಇನ್ನೊಂದ್ಸಲ ಹೇಳ್ತೀನಿ. ಹೋದ ಅಂದ್ರೆ ವೆಂಟ್, ಬಂದ ಅಂದ್ರೆ ಕೇಮ್ ಅಂತ ಅಂತೀವಿ. ಸೊ ರಾಹುಲ್ ಕೇಮ್ ಎಸ್ಟರ್ಡೇ. ರಾಹುಲ್ ನಿನ್ನೆ ಬಂದ. ರಾಹುಲ್ ಕೇಮ್ ಎಸ್ಟರ್ಡೇ. ರಾಹುಲ್ ನಿನ್ನೆ ಬಂದ. ಯುವರ್ ಫ್ರೆಂಡ್ ಕೇಮ್ ಎಸ್ಟರ್ಡೇ. ಯುವರ್ ಫ್ರೆಂಡ್ ಕೇಮ್ ಎಸ್ಟರ್ಡೇ. ನಿನ್ನ ಫ್ರೆಂಡ್ ನಿನ್ನೆ ಬಂದ. ನಿನ್ನ ಫ್ರೆಂಡ್ ನಿನ್ನೆ ಬಂದ. ಯುವರ್ ಫ್ರೆಂಡ್ ಕೇಮ್ ಎಸ್ಟರ್ಡೇ. ಮ್ಯಾನೇಜರ್ ಕೇಮ್ ಹಿಯರ್ ದಿಸ್ ಮಾರ್ನಿಂಗ್. ಮ್ಯಾನೇಜರ್ ಕೇಮ್ ಹಿಯರ್ ದಿಸ್ ಮಾರ್ನಿಂಗ್. ಮ್ಯಾನೇಜರ್ ಇಲ್ಲಿಗೆ ಇವತ್ತು ಬೆಳಗ್ಗೆ ಬಂದ್ರು. ಮ್ಯಾನೇಜರ್ ಇಲ್ಲಿಗೆ ಇವತ್ತು ಬೆಳಗ್ಗೆ ಬಂದ್ರು. ನಾವು ದಿಸ್ ಮಾರ್ನಿಂಗ್ ಅಂತಾನೆ ಹೇಳ್ಬೇಕು, ಟುಡೇ ಮಾರ್ನಿಂಗ್ ಅಂತ ಹೇಳ್ಬಾರ್ದು. ಅದು ತಪ್ಪು. ಟುಡೇ ಮಾರ್ನಿಂಗ್, ಎಸ್ಟರ್ಡೇ ನೈಟ್ ಅಂತ ಹೇಳ್ಬಾರ್ದು. ದಿಸ್ ಮಾರ್ನಿಂಗ್, ಲಾಸ್ಟ್ ನೈಟ್ ಅಂತಾನೆ ಹೇಳ್ಬೇಕು. ಯು ಹ್ಯಾವ್ ಟು ರಿಮೆಂಬರ್ ದಟ್ ಹಿ ಕೇಮ್ ಅಟ್ 9 o'clock. ಹಿ ಕೇಮ್ ಅಟ್ 9 o'clock. ಅವನು 9 ಗಂಟೆಗೆ ಬಂದ. ಅವನು 9 ಗಂಟೆಗೆ ಬಂದ. ಕೇಮ್ ಅಂದ್ರೆ ಬಂದ. ಕೇಮ್ ಅಂದ್ರೆ ಬಂದ. ವೆಂಟ್ ಅಂದ್ರೆ ಹೋದ. ವೆಂಟ್ ಅಂದ್ರೆ ಹೋದ. ಐ ವಿಲ್ ರಿಪೀಟ್ ಅಗೇನ್. ವೆಂಟ್ ಅಂದ್ರೆ ಹೋದ. ವೆಂಟ್ ಅಂದ್ರೆ ಹೋದ. ಕೇಮ್ ಅಂದ್ರೆ ಬಂದ. ಕೇಮ್ ಅಂದ್ರೆ ಬಂದ ಅಂತ ಅರ್ಥ. ಒಂದ್ ವಿಷಯ ಏನಂದ್ರೆ ಇಂಗ್ಲಿಷ್ ಅಲ್ಲಿ ವರ್ಬ್ ಡಿಫ್ರೆಂಟ್ ಜೆಂಡರ್ಗೆ, ಡಿಫ್ರೆಂಟ್ ಏಜ್ಗೆ ಚೇಂಜ್ ಆಗಲ್ಲ. ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ವೆಂಟ್ ಈಸ್ ದಿ ಕಾನ್ಸ್ಟೆಂಟ್ ಫಾರ್ ದಿ ಈ, ಶಿ, ಇಟ್. ಓಕೆ. ನೆಕ್ಸ್ಟ್ ವರ್ಡ್ಗೆ ಹೋಗೋಣ. ಗೆಟ್ ಅಂದ್ರೆ ಸಿಗುವುದು. ಗಾಟ್ ಅಂದ್ರೆ ಸಿಕ್ಕಿತು. ಗೆಟ್ ಅಂದ್ರೆ ಸಿಗು ಅಥವಾ ಸಿಗುವುದು. ಗಾಟ್ ಅಂದ್ರೆ ಸಿಕ್ಕಿತು ಅಂತ ಅರ್ಥ. ಎಕ್ಸಾಂಪಲ್ಸ್ ನೋಡೋಣ. ಗಾಟ್ ಸ್ಯಾಲ್ರಿ. ನನಗೆ ಸ್ಯಾಲ್ರಿ ಸಿಕ್ಕಿತು. ಐ ಗಾಟ್ ಸ್ಯಾಲರಿ. ನನಗೆ ಸ್ಯಾಲ್ರಿ ಸಿಕ್ಕಿತು. ಶಿ ಗಾಟ್ ಸ್ಯಾಲರಿ. ಅವಳಿಗೆ ಸ್ಯಾಲ್ರಿ ಸಿಕ್ಕಿತು. ಶಿ ಗಾಟ್ ಸ್ಯಾಲರಿ. ಅವಳಿಗೆ ಸ್ಯಾಲರಿ ಸಿಕ್ಕಿತು. ಇಲ್ಲಿ ನಾವು ಗೋಟ್ ಅಂತ ಹೇಳಬಾರದು, ಗಾಟ್ ಅಂತ ಹೇಳಬೇಕು. ಲೈಕ್ ಪ್ರೊನೌನ್ಸಿಯೇಷನ್ ಮೇಲೆ ಸಹ ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಬಳಸುವಂತಹ ಆಕ್ಸೆಂಟ್ ಕೂಡ ನಾವು ಸ್ವಲ್ಪ ಗಮನವನ್ನ ಕೊಡಬೇಕು. ನಾವು ಇಂಗ್ಲಿಷ್ ನಲ್ಲಿ ಮಾತನಾಡುವಾಗ ಕನ್ನಡ ಆಕ್ಸೆಂಟ್ ಅದರ ಮೇಲೆ ಎಫೆಕ್ಟ್ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕು. ನೆಕ್ಸ್ಟ್ ನೋಡೋಣ. ಮೈ ಬ್ರದರ್ ಗಾಟ್ ಅ ನ್ಯೂ ಜಾಬ್. ಮೈ ಬ್ರದರ್ ಗಾಟ್ ಅ ನ್ಯೂ ಜಾಬ್ ಅಂದ್ರೆ ನನ್ನ ಅಣ್ಣನಿಗೆ ಹೊಸ ಕೆಲಸ ಸಿಕ್ತು. ನನ್ನ ಬ್ರದರ್ಗೆ ಹೊಸ ಕೆಲಸ ಸಿಕ್ತು ಅಂತ ಅರ್ಥ. ಸೊ ಈ ರೀತಿ ವೆಂಟ್ ಮತ್ತೆ ಕೇಮ್ ಅನ್ನ ಸೆಂಟೆನ್ಸ್ ಗಳಲ್ಲಿ ನಾವು ಬಳಸಬಹುದು. ನೆಕ್ಸ್ಟ್ ವರ್ಡ್ ಯಾವುದು ಅಂದ್ರೆ ಗಿವ್. ಗಿವ್ ಅಂದ್ರೆ ಕೊಡು, ಕೊಡೋದು ಅಂತ. ಗೇವ್ ಅಂದ್ರೆ ಕೊಟ್ಟ. ಗೇವ್ ಅಂದ್ರೆ ಕೊಟ್ಟ, ಕೊಟ್ಟೆ, ಕೊಟ್ಟರು ಅಂತ. ಐ ಗೇವ್ 500 rupees. ಐ ಗೇವ್ 500 rupees. ನಾನು 500 ರೂಪಾಯಿ ಕೊಟ್ಟೆ. ಐ ಗೇವ್ 500 rupees. ನಾನು 500 rupees ಅನ್ನ ಕೊಟ್ಟೆ. ಹಿ ಗೇವ್ 100 rupees. ಹಿ ಗೇವ್ 100 rupees. ಅವನು 100 rupees ಕೊಟ್ಟ. ಅವನು 100 rupees ಕೊಟ್ಟ. ಐ ಗೇವ್ 500 rupees. ಹಿ ಗೇವ್ 100 rupees. ನಾನು 500 ರೂಪಾಯಿ ಕೊಟ್ಟೆ. ಹಿ ಗೇವ್ 100 rupees. ಅಲ್ಲಿ ಕೊಟ್ಟ ಮತ್ತೆ ಕೊಟ್ಟೆ ಅನ್ನೋದಕ್ಕೆ ಗೇವ್ ಅನ್ನ ಬಳಸ್ತೀವಿ. ಐ ಮೆಟ್ ಯುವರ್ ವೈಫ್ ಎಸ್ಟರ್ಡೇ. ಶಿ ಗೇವ್ ಮಿ ಯುವರ್ ನಂಬರ್.
I met your wife yesterday and she gave me your number. She gave me your number. ನಿನ್ನೆ ನಾನು ನಿಮ್ಮ ಹೆಂಡತಿಯನ್ನ ಭೇಟಿ ಮಾಡಿದ್ದೆ. ಅವರು ನನಗೆ ನಿಮ್ಮ ನಂಬರ್ ಅನ್ನ ಕೊಟ್ಟರು. ಕೊಟ್ಟರು ಅಂತ ಬಳಸೋದಕ್ಕೆ ಕೂಡ ನಾವು ಗೇವ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಐ ಹೋಪ್ ಇಟ್ ಇಸ್ ವೆರಿ ಕ್ಲಿಯರ್ ಟು ಆಲ್. ಎಕ್ಸಾಂಪಲ್ಸ್ ನ ಇನ್ನು ಮತ್ತೆ ಮತ್ತೆ ನೋಡಿ ಅದನ್ನ ನೀವು ಹೇಳೋದ್ರಿಂದ ಅಥವಾ ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದು ತುಂಬಾನೇ ಈಸಿ ಆಗುತ್ತೆ ಕಲಿಯೋದಕ್ಕೆ. ಸೊ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.